ಮದುವೆ ಮನೆಯಲ್ಲಿ ಊಟ ಕೂತಿದ್ದಾಗ ಅವಮಾನ ಮಾಡಿ ಕಳಿಸಿರೋದು ಹಿಂದೂ ಮುಸ್ಲಿಂ ಅಂತ ಇಲ್ಲೂ ಬಂದಿದೆ. ಮದುವೆ ಮನೆಯ ಊಟದ ವಿಚಾರದಲ್ಲೂ ಹಿಂದೂ ಮುಸ್ಲಿಂ ಅನ್ನೋ ವಿಚಾರ ಹೇಳೋದಕ್ಕೆ ನಮಗೆ ಅಸಹ್ಯ ಆಗುತ್ತೆ. ಇಂಥ ಮೆಂಟಾಲಿಟಿ ಜನ ಇದ್ದಾರಾ ಅಪ್ಪ ಇಲ್ಲಿ ಅಂತ. ಮದುವೆ ಮನೇಲಿ ಊಟಕ್ಕೆ ಕೂತಿದ್ದಾನೆ, ಏನಾಗ್ಬಿಡ್ತಾ ಇತ್ತು ಮಹಾ ಅಂದರೆ ಒಂದು ನಾಲ್ಕು ಸಲ ಬಡಿಸ್ಕೊತಿದ್ನ, ತಿಂದು ಹೋಗ್ತಿದ್ದ. ನಿಮಗೆ ಊಟ ಹಾಕೋದಿಲ್ಲ, ನೀನು ತಿಲಕ ಇಟ್ಕೊಂಡಿದ್ಯಾ, ತಿಲಕ ಇಟ್ಕೊಂಡು ಹೆಂಗೆ ಊಟಕ್ಕೆ ಕೂತ್ಕೊಂಡೆ ನೀನು ಅಂತ ಅವಮಾನ ಮಾಡಿರೋ ವಿಡಿಯೋ. ನೆಲಮಂಗಲದ ಮುಸ್ಲಿಂ ಮದುವೆಯಲ್ಲಿ ಹಿಂದೂ ಒಬ್ಬ ಹೋಗಿದ್ದಾನೆ. ಅವನಿಗೆ ಇನ್ವೈಟ್ ಇತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ, ಅದು ಮುಖ್ಯನೂ ಅಲ್ಲ. ರಾಜು ಎಂಬಾತನಿಗೆ ಮದುವೆಗೆ ಆಹ್ವಾನ ಕೊಟ್ಟು ಅವಮಾನ ಅಂತೆ. ನೋಡಿ, ಇನ್ವೈಟ್ ಇತ್ತು, ನಮ್ಮವರೇ ನನ್ನ ಫ್ರೆಂಡೇ ಅಂತ ಹೋದವನ್ನ ಹೆಂಗೆ ಟ್ರೀಟ್ ಮಾಡಿ ಕಳಿಸಿದ್ದಾರೆ ಅಂತ. ನೀವು ಹಿಂದೂಗಳು ಅಂತ ಯಾವನೋ ಸಮೀವುಲ್ಲಾ ಅನ್ನೋನು ಅವಮಾನಿಸಿದಾನಂತೆ. ಹಿಂದೂ ಆದ್ರೆ ಏನು? ಅನ್ನಕ್ಕೆ ಯಾವ ಭೇದ ರೀ? ಅನ್ನಕ್ಕೆ ಹಸಿವಿಗೆ ಯಾವ ಧರ್ಮ? ಯಾವ ಧರ್ಮದಲ್ಲಿದೆ ಅದು? ಯಾವ ಕುರಾನಿನ ಯಾವ ಭಾಗದಲ್ಲಿದೆ? ಯಾವ ಹದೀಸಲ್ಲಿದೆ? ಅವರು ಹಿಂದೂ ಜನ ಊಟಕ್ಕಿಕ್ಕಲ್ವಂತೆ. ಬಾ ಇನ್ವೈಟ್ ಮಾಡಬಾರ್ದ್ರಿ ಸಾಹೇಬ್ರೆ, ಹಂಗೆಲ್ಲ ಮಾಡಬಾರ್ದು. ಉಣ್ಣ ಕೂತಾಗ ಎಬ್ಬರಿಸಬಾರ್ದು. ನೋ ಅಧರ್ಮ, ನೀವು ಮಾಡ್ತಿರೋ ತಪ್ಪು. ಮುಂಚೆನೇ ನೀನು ಅಲ್ಲಿ ಗೇಟಲ್ಲಿ ನಿಂತ್ಕೋಬೇಕು. ಅನ್ನ ಕಿತ್ಕೋಬಾರ್ದು, ಅದು ಲಾಸ್ಟಿಗೆ ನಿನಗೆ ಅದು ಕಡಿ ಆಗುತ್ತೆ, ಗೊತ್ತಾ? ಅರ್ಥ ಮಾಡ್ಕೊ. ಯಾರು ಬಂದಿರ್ತಾರೋ ಏನು ಬಂದಿರ್ತಾರೋ ಅರ್ಥ ಮಾಡ್ಕೊ. ನೀವು ಊಟ ಹಾಕೋನು ದಾಳ ಬೋರ್ಡ್ ಹಾಕ್ಬೇಕು. ಅದು ಬಿಟ್ಟು ನೀನೇನೇನೋ ಮಾತಾಡಬಾರ್ದು. ಆಗ್ಲಿ ರೀ, ಊಟ ಕೂಡ ಎಬ್ಬಿಸ್ತಾರೆ ಅಂದ್ರೆ ಸಾಹೇಬ್ರೆ, ಗೊತ್ತಿಲ್ಲ, ಬಂದಿರ್ತಾರೆ ಅಮಾಯಕರು, ಬಡವರು. ಪಾಪ ಯಾರೋ ಊಟ ಕೂತಿದ್ದಾನೆ, ಕುಂಕುಮ ಇಟ್ಕೊಂಡ್ರೆ ಅದಕ್ಕೆ ಎಬ್ಬರ್ಸ್ ಕಳಿಸ್ತಾರೆ ಅವರು, ಲೆಕ್ಕ ಹಾಕೊಂಡು. ಬೇಜಾರಲ್ವಾ ಸ್ವಾಮಿ? ನಾವು ನಿಮ್ಮ ಅಂಟವಿರ್ತಾನೆ ಮಾಡ್ತಾರೆ ತಪ್ಪು. ಇಲ್ಲಿನ 3 ಜನ ಎಬ್ಬರಿಸಿದ್ದಾರೆ, ಯಾಕೆ ಮಾಡಬೇಕು? ಆಯ್ತು, ಓಕೆ ಆಯ್ತು, ಓಕೆ. ಮಾತಿಗೆ ಮುಂಚೆ ನಮ್ಮ ಧರ್ಮದಲ್ಲಿ ಹಿಂಗಿದೆ ಹಂಗಿದೆ ಅಂತೆಲ್ಲ ಹೇಳೋದು ಸುಲಭ, ಬಟ್ ಮೆಂಟಾಲಿಟಿ ನೋಡಿ. ಸರ್ ಮದುವೆಗೆ ಹೋಗಿದ್ದೆ, ಮದುವೆಗೆ ಹೇಳಿದ್ರು, ಮದುವೆಗೆ ಹೋಗಿದ್ದೆ ಸರ್ ಬಾಲಾಜಿ ಫಾರಮ್ಸಲ್ಲಿ ಮುಸ್ಲಿಮ್ಸ್ ಮದುವೆಗೆ ಹೋಗಿದ್ದೆ. ನಂದು ಸಲೂನ್ ಕೆಲಸ. ಆ ಯಪ್ಪ ಕಟಿಂಗ್ ಮಾಡಿಸ್ಕೊಂಡು ಮದುವೆ ಐತೆ ನಮ್ಮ ಅಕ್ಕನ ಮಗಂದು ಬರ್ಬೇಕು ಸರ್ ಅಂತ ಹೇಳಿದ್ವಿ. ಮದುವೆಗೆ ನಾನು ಹೋದೆ, ಊಟಕ್ಕೆ ಕೂತಿದ್ದೆ. ಇಲ್ಲಿ ಅಲ ಇಲ್ಲ ಅಂದ್ಬಿಟ್ಟು ಎಬ್ಬರಿಸ್ ಕಳಿಸೋದು ಸರ್. ಅಷ್ಟು ಜನದ ಮುಂದೆ ಫುಲ್ ಅವಮಾನ ಮಾಡಿ ನಮ್ಮನ್ನು ಕಳಿಸೋದು ಸರ್ ಆಚೆ. ನಾನು ಹೋಗಿದ್ದು ಒಬ್ಬನೇ, ಇನ್ನು ನಮ್ಮ ಪಕ್ಕದಲ್ಲಿ ಇಬ್ಬರಿದ್ರು, 3 ಜನ ಟೋಟಲ್. ವಿಡಿಯೋದೆಲ್ಲ ಐತಲ್ಲ, ಯಾರೋ ವಿಡಿಯೋ ಮಾಡಿ ನನಗೆ ಕರೆಸ್ಬಿಟ್ಟು ವಿಡಿಯೋ ನನಗೆ ಕಳಿಸಿದ್ರು. ಅದು ಇಲ್ಲಿ ಅಲೋ ಇಲ್ಲ, ನೀವೆಲ್ಲ ಏನಕ್ಕೆ ಬರಕ್ ಹೋದ್ರಿ? ಇಲ್ಲಿ ಯಾರು ನಿಮ್ಗೆ ಹೇಳಿದ್? ಯಾರನ್ನ ಕರ್ಕೊಂಬೋಗ್ರಿ ಅಂತ ಹೇಳಿದ್ರು. ನಾವು ಬೊಟ್ಟಿಕ್ಕಿರೋದಕ್ಕೋಸ್ಕರ ಸ್ವಾಮಿ, ನಾವು ಹಿಂದೂ ಅಂದ್ಬಿಟ್ಟು ಈ ತರ ಮಾಡಿದ್ರು. ಯಾರು ಅಲ್ಲೇ ಹೇಳಿದಾರಲ್ಲ ಇದ್ರಲ್ಲೇ, ನೀವ್ ಏನಕ್ಕೆ ಬರಕ್ ಹೋದ್ರಿ ಇಲ್ಲಿ? ಅವ್ರು ಇನ್ನೊಬ್ರು ವಿಡಿಯೋ ಮಾಡಿದವ್ರು, ಹಿಂದೂಗಳು ಅಂದ್ಬಿಟ್ಟು ಈ ತರ ಒಂದಿಗಳು ಊಟ ಹಾಕಲ್ಲ ಅಂತ ಹೇಳಿದ್ರಲ್ಲ ಅಪ್ಪ ಯಾರೋ. ಅದೇ ಇನ್ನು ಹಂಗೆ ನಾವು ಈ ಬಟ್ಟಿಕ್ಕಿರೋದಕ್ಕೆಲ್ಲ ಹಿಂದೂ ಆಗಿರೋದು. ಇಲ್ಲಿ ಬಟ್ಟಿಕ್ಕಿಲ್ಲ ಅಂದ್ರೆ ಈ ಮುಸ್ಲಿಮ್ಸರ ಕಾಣಿಸ್ತಿದ್ವಲ್ಲ. ಇದೇ ಸೇಮ್ ಇದೇ ಬಟ್ಟೆ ಸ್ವಾಮಿ. ನಮ್ಮ ಸಲೂನ್ಗೆ ಮುಸ್ಲಿಮ್ಸರು ಬೇಕು, ಹಿಂದೂನೂ ಬೇಕು. ನಾವು ಯಾರನ್ನೂ ಬಿಡಕ್ಕಾಗಲ್ಲ. ಆದ್ರೂ ಈ ತರ ಮಾಡಿ ಕಳ್ಸಿದ್ರಲ್ಲ. ಊಟ ಕೂತಿದ್ವಿ, ಎಬ್ಬರಿಸಿದ್ ಸ್ವಾಮಿ. ಊಟ ಕೂತಿದ್ವಿ, ಊಟ ಕೂಡ್ಸಿರೋ ಎಬ್ಬರಿಸಿ ಕಳಿಸಿದ್ದಲ್ಲಿ ಎಷ್ಟೊಂದು ಜನ ನೋಡಿದ್ರು ಗೊತ್ತಾ? ನಾನು ಏನೋ ಮಾತಾಡಲಿಲ್ಲ, ಸೈಲೆಂಟ್ ಆಗಿ ಬಂದ್ಬಿಟ್ಟೆ. ಅಲ್ಲೇನೋ ನಾನು ತಿಂದಿದ್ರೆ ಕಸ ತಿಂದಂಗೆ. ಅಲ್ಲಿ ಅದೇ ಏನಿನ್ನ ಅವರು ಈ ಮದುವೆಗಳಿಗೆ ಹೋಗೋದು ಬೇಡ ಬಿಡಪ್ಪ, ಇನ್ನ ಬೇಜಾರಾಯ್ತು ಅಷ್ಟೇ, ಇನ್ನೇನಿಲ್ಲ. ಅದೇ ಯಾರೋ ಒಬ್ಬ ಮಾಡಿರ್ಬೋದು, ಎಲ್ಲರೂ ಈ ಕೆಲಸ ಮಾಡಲ್ಲ ಸ್ವಾಮಿ. ನಮ್ಮ ಹೆಸರು ರಾಜು ಅಂತ. ಅನ್ನಕ್ಕೆ ಯಾವ ಧರ್ಮ, ಹಸಿವಿಗೆ ಯಾವ ಧರ್ಮ ಅನ್ನೋದು ನಮ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಮಾತೆತ್ತಿದ್ರೆ ಬುದ್ಧ ಬಸವಣ್ಣ ಅಲ್ಲ ಅಂತೆಲ್ಲ ಹೇಳ್ತಾರೆ. ಈಗ ಈ ವ್ಯಕ್ತಿ ಪರವಾಗಿ ಎಷ್ಟು ಸಂಘಟನೆಗಳು ಬಂದು ಪ್ರತಿಭಟನೆ ಮಾಡುತ್ತೆ ಅನ್ನೋದನ್ನ ನೋಡಬೇಕು. ಮೆಂಟಾಲಿಟಿ ಇದು. ಮದುವೆ ಮನೆಯಲ್ಲಿ ಹಿಂದೂ ಮುಸ್ಲಿಮು ತಿಲಕ ಅಂತೆಲ್ಲ ನೋಡ್ತಾರೆ ಅಂದರೆ, ಯಪ್ಪ, ಜನರಿಗೆ ಊಟ ಮಾಡಿದ್ರ ಅವರಿಗೆ ಸರಿಯಾದ ಆಧಾರ ಸಿಗ್ತಾ ಇದೆಯಾ ಅನ್ನೋದನ್ನ ನೋಡೋದನ್ನ ನಾನು ಕೇಳಿದ್ದೀನಿ. ಈ ತಿಲಕ ಇಟ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಎದ್ದೋಗುವಂತ ಊಟಕ್ಕೆ ಕೂತ್ಕೊಂಡವನ್ನ ಕಳಿಸ್ದ ಅಂದ್ರೆ ಇನ್ನು ಎಷ್ಟು ಚಿಕ್ಕ ಮೆಂಟಾಲಿಟಿ ಒಂದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದು ಯಾವ್ದ್ರಲ್ಲೋ ಮೀನು ಹಿಡಿತಾರೆ ಅಂತಾರಲ್ಲ, ಹಂಗಾಯ್ತು ಈ ವ್ಯಕ್ತಿತ್ವತೆ. ಅರ್ಥ ಮಾಡ್ಕೊ. ಯಾರು ಬಂದಿರ್ತಾರೋ ಏನು ಬಂದಿರ್ತಾರೋ ಅರ್ಥ ಮಾಡ್ಕೊ. ನೀವು ಊಟ ಹಾಕೋನು ದಾಳ ಬೋರ್ಡ್ ಹಾಕ್ಬೇಕು. ಅದು ಬಿಟ್ಟು ನೀನೇನೇನೋ ಮಾತಾಡಬಾರ್ದು. ಆಗ್ಲಿ ರೀ, ಊಟ ಕೂಡ ಎಬ್ಬಿಸ್ತಾರೆ ಅಂದ್ರೆ ಸಾಹೇಬ್ರೆ.